ಈ ಶಾಸಕರು ಅವ್ರ ಶಾಸಕರಾಗಿದ್ದಂಥ ಉಸ್ತುವಾರಿಗಳು ಮಂತ್ರಿಗಳು ಅದ್ರ ಜೊತೆ ಮುಖ್ಯಮಂತ್ರಿ ಅಂತವರು ಉಪಮುಖ್ಯಮಂತ್ರಿ ಅಂಥವರು ಪ್ರಧಾನಿ ಅಂಥವ್ರು ಎಚ್ಚರಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜನ ಯೋಗ್ಯರನ್ನು ಆಯಿಸುವಂಥ ಆಯ್ಕೆ ಮಾಡುವಂಥ ಕಾಲಿಗೆ ಬಂದದ ತಿಳ್ಕೊಬೇಕಾಗ್ಯದ. ಯೋಗ್ಯರು ಯಾರು ಭ್ರಷ್ಟಾಚಾರ ಬಯಸದ ಸಜ್ಜನ ವ್ಯಕ್ತಿ ನೀವು ಆರಿಸ್ತಂದ್ರೆ ಇಂಥ ಹಲವು ಸಮಸ್ಯೆ ಸಾಲ್ವ್ ಆಗ್ತಾವೆ. ಅವ್ರಿಗೆ ಜನರ ಚಿಂತನೆ ಇರ್ತದೆ, ಭ್ರಷ್ಟಾಚಾರಿ ಅಲ್ಲದವ್ರಿಗೆ ಏನಪ್ಪ ಮಾಡಲಿ ಜನರಿಗೆ ಅಂತ ಅಂದ್ರೆ ಸಿಗೋದು ಭಾಳ ಕಷ್ಟ. ನಾವು ಹುಡುಕ್ಬೇಕ್ರಿ ಅದನ್ನು, ಯೋಗ್ಯರು ನಾವು ಹುಡುಕ್ಬೇಕು. ಈಗ ನಮ್ಮನೆ ಸ್ವಚ್ಛ ಮಾಡ್ಬೇಕಾಗ್ಯದ, ನಾವು ಮಾಡ್ಬೇಕು ಅದನ್ನು. ಆಳ ಕಾಳು ತರ್ತೀವಿ ಮಾಡ್ತೀವಿ, ದುಡ್ಡು ತರ್ತೀರಿ, ಆಳ ದುಡ್ಡು ಇರ್ತಾರೆ ಅವರು. ಆ ನೆಲೆಯಲ್ಲಿ ಇವತ್ತಿನ ರಾಜಕೀಯ ಸ್ವಚ್ಛ ಮಾಡಿಸ್ಬೇಕಾಗ್ಯದ. ಇದು ನಮ್ಮ ಮತದಾರರ ಹೆಸರು ಉಳ್ಬೇಕಾಗ್ಯದ. ನೋಡಿರಿ, ಬೆಂಗಳೂರು ಜನ ತಮಗೆ ಬೇಕಾದಂಥ ಒಳ್ಳೆಯ ವ್ಯಕ್ತಿಗಳ ಆಯ್ಕೆ ಮಾಡಿಕೊಂಡಿದ್ರೆ ಒಂದು ದೀರ್ಘಕಾಲೀನ ಪ್ಲ್ಯಾನ್ ಹಾಕ್ಕೊಂಡು ನಮ್ಮ ಈ ಒಂದು ಸಮಸ್ಯೆಗಳು ಪ್ರತಿ ವರ್ಷ ಬರೋ ಸಮಸ್ಯೆ ಇದು, ಅದಕ್ಕೆ ಪರಿಹಾರ ಹುಡುಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬೆಂಗಳೂರು ಬರ್ತಾ ಇರಲಿಲ್ಲ. ಈಗ ಎಚ್ಚೆತ್ತೋ ಬೆಳೆದು ನಿಂತದ ಬೆಂಗಳೂರು. ಆದರೂ ಬೆಂಗಳೂರು ನೀರು ಇಲ್ಲದ ಅಂದ್ರೆ ಮಳೆಗಾಲದಲ್ಲಿ ನೀರು ಬರದ ಒಳ್ಳೆ ಬದುಕು ಮಾಡ್ಬೇಕಾಯ್ತಂದ್ರೆ ಈಗಾಗಲೇ ಇದು ಗೊತ್ತದ ಸಮಸ್ಯೆ ನಮ್ಮ ಸಿದ್ದರಾಮಯ್ಯನಂಥ ನಾಯಕರಿಗೆ. ಅವರು ಅದನ್ನು ಸಾಲ್ವ್ ಮಾಡಿ ಒತ್ತುವರಿಗಳನ್ನು ಬಿಡಿಸಿ ಕೆರೆಗಳನ್ನು ಸ್ವಚ್ಛ ಮಾಡಿಸಿದ್ರೆ, ಕೆರೆಯಲ್ಲಿ ನಿಲ್ಲುವಂಗೆ ಮಾಡಿದ್ರೆ ನಿಶ್ಚಿತವಾಗಿ ಬೆಂಗಳೂರು ಏನಪ್ಪ ಅಂದ್ರೆ ಗ್ರೇಟರ್ ಬೆಂಗಳೂರು ನಿಶ್ಚಿತ ಆಗ್ತದೆ. ಅದ್ರ ಮಾಡೋರು ಯಾರು? ಯಾಕಂದ್ರೆ ವಾಟರ್ ಬೆಂಗಳೂರದಾಗ ಎಲ್ಲರಿಗೂ ಆಸಕ್ತಿ ಅಂದರೆ ಆಸಕ್ತಿ ಇದರ ಅರ್ಥ ತಾವು ಅದರಲ್ಲಿ ಆಸಕ್ತಿ ತೋಳಾದ ಕಾರಣಕ್ಕಾಗಿ ರಾಜಕಾರಣಿಗಳು ಕೇವಲ ತಮ್ಮ ಒಂದು ಸಾಧನೆಗಳನ್ನ ಹೇಳುವಂಥ ವಿಷಯ ಹೇಳ್ತಾ ಹೋಗೋದನ್ನು ನೋಡಿದಾಗ ಇವತ್ತಿನ ಕಾಂಗ್ರೆಸ್ಸಿಗರು ತಮ್ಮ ಸಾಧನೆ ಹೇಳ್ಕೊಡ್ತಾ ಇದ್ದಾರೆ. ಇವತ್ತಲ್ಲಿ BJP ಇದ್ರೆ ಅವ್ರು ಹೇಳ್ಕೊಡ್ತಾ ಇರ್ತೀವಿ. ಇಂಥ ಸಮಾಜ ಮಾಡಿ ಪ್ರಚಾರ ತೊಗೊಂಡು ಆದಷ್ಟು ಮುಂದಿನ ಎಲೆಕ್ಷನ್ ತಯಾರಿ ಮಾಡ್ತಾ ಇರ್ತಾರೆ. ಅಂಥ ಎಲೆಕ್ಷನ್ ತಯಾರು ಮಾಡುವಂಥವ್ರು ಅವ್ರ ಬಗ್ಗೆ ನಾವು ಮತ ಹಾಕೋರು ಎಚ್ಚರಗೊಳ್ಬೇಕು. ಯೋಗ್ಯರನ್ನ ಆಯ್ಕೆ ಮಾಡಿದ್ರೆ ಮಾತ್ರ ಇಂಥವ್ರು ಸಾಧ್ಯತೆ. ಯೋಗ್ಯ ಅಂದರೆ ಯಾರು? ಪ್ರಾಮಾಣಿಕರು, ಜನರ ಕಾಳಜಿ ಮಾಡುವಂಥ ಅಂಥವ್ರು ಸಿಗ್ತಾರೆ. ನಿಮ್ಮ ಸುತ್ತಮುತ್ತ ಅದಾರ ಅವರು. ಅದು ಹುಡುಗು ಕೆಲಸ ಜನ ಮಾಡ್ಬೇಕು. ಅದು ಮಾಡ್ತಾರೋ ಯಾವ ಮಾಡ್ತಾರೋ ಗೊತ್ತಿಲ್ಲ. ಅದೇನಾಗಲಿ ಬೆಂಗಳೂರು ಇವತ್ತು ನೀರಾಗಿ ನಿಂತದ. ಮುಂದೆ ನೋಡು ಏನು ಮಾಡ್ತಾರೆ ನಮ್ಮ ಸಿದ್ದಣ್ಣವರು, ನಮ್ಮ DK ಶಿವಕುಮಾರ್ ಅವರು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮನಿಗೂ ಸತ್ಯದ ಕೈಗಳಲ್ಲಿ ವಂದನೆಗಳು.